ಮಾಧ್ಯಮಕ್ಕೆ ಮತ್ತೆ ಕಲಾವಿದರಿಗೆ ಬಹಳ ನಂಟಿದೆ. ಒಂಥರ ಜೋಡೆತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬಾ ದಿನಗಳಿಂದ ಸಮಯ ನ್ಯೂಸ್ ಏನಾಗಿತ್ತು ಎಲ್ಲಿ ಹೋಯ್ತು ಅಂತೆಲ್ಲ ಯೋಚನೆ ಮಾಡ್ಬೇಕಾದ್ರೆ ಇವತ್ತಿನ ಒಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಅಪ್ಗ್ರೇಡ್ ಆಗ್ತಿತ್ತು. ಸೊ ಈಗ ಅಪ್ಗ್ರೇಡ್ ಆಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಬಂದಿದೆ. ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ನಮ್ಗೆ ಎಸ್ಪೆಷಲಿ ಚಿತ್ರರಂಗದಲ್ಲಿ ಇರೋರಿಗೆ ಹಲವಾರು ನ್ಯೂಸ್ ಚಾನೆಲ್ಸ್ ಬಂದಷ್ಟು ನಮ್ಗೆ ಹೆಮ್ಮೆ ಅಂಡ್ ನಮಗೊಂದು ರೀತಿಯ ಏನಂತಾರೆ ಆನೆ ಬಲ ಇದ್ದಂಗೆ. ರೂಪಿಕಾ ಅವ್ರು ಹೇಳ್ತಿದ್ರು ಸಮಯ ಎಲ್ರಿಗೂ ಸರಿಯಾಗಿದ್ದಾಗ್ಲೇ ಎಲ್ಲ ಚೆನ್ನಾಗಾಗೋದು ಅಂತ. ಆದ್ರೆ ಇವತ್ತು ಸಮಯ ನ್ಯೂಸ್ ನೋಡಿದಾಗ ಯಾವಾಗ್ಲೂ ಒಂದೇ ತರ ಇರಲ್ಲ, ಒಂದು ರೀತಿ ಕತ್ಲಾಗಿರತ್ತೆ, ಬಟ್ ಎಂಡ್ ಆಫ್ ದ ಟನಲ್ ಲೈಟ್ ಇದ್ದೇ ಇರತ್ತೆ. ಅದಕ್ಕೆ ಇವತ್ತು ಅಪ್ಗ್ರೇಡೆಡ್ ವರ್ಷನ್ ಆಫ್ ಸಮಯ ನ್ಯೂಸ್ ಇಸ್ ಅನ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಸಮಯ ನ್ಯೂಸ್ ತಂಡಕ್ಕೆ ಒಳ್ಳೇದಾಗ್ಲಿ, ಆಲ್ ದ ವೆರಿ ಬೆಸ್ಟ್. ಮಂಜುನಾಥ್ ಸರ್, ಬಾಲಾಜಿ ಸರ್, ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಈ ಫ್ಯಾಮಿಲಿಗೆ ನಮ್ಮನ್ನೆಲ್ಲ ಕರೆದು ಈ ಒಂದು ಖುಷಿ ಸಂಭ್ರಮನ ಹಂಚ್ಕೊಳ್ಳುವಂತ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಸಮಯ ನ್ಯೂಸ್ ಚಾನೆಲ್ ಎಲ್ಲರ ಹೃದಯದಲ್ಲಿ ಸದಾ ಚಿರಂಜೀವಿಯಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನ ನೀಡಲಿ. ಈ ಕ್ಷಣಕ್ಕೆ ಹಗಲು ರಾತ್ರಿ ದುಡಿದಿದ್ದಾರೆ. ಇಡೀ ಸಮಯ ತಂಡಕ್ಕೂ ಕೂಡ ಅವರ ಸಮಯನ ಮೀಸಲಿಟ್ಟು ನಮಗೋಸ್ಕರ ದುಡಿತಿರುವಂತಹ, ಹಾಗೆ ಮುಖ್ಯವಾಗಿ ಲೋಗೋ ಜೊತೆಗೆ ಚಾನೆಲ್ ನ ಲಾಂಚ್ ಕೂಡ ನಡೀತಾ ಇದೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಸಮಯ ನ್ಯೂಸ್ ಚಾನೆಲ್ ಅಧಿಕೃತವಾಗಿ ಇಂದು ಲೋಕಾರ್ಪಣೆ ಆಗ್ತಾ ಇದೆ. ಜೋರಾದ ಚಪ್ಪಾಳೆ, ನಿಮ್ಮ ಚಪ್ಪಾಳೆ ಮುಗಿಲು ಮುಟ್ಟಬೇಕು. ಅದರವರೆಗೂ ನೀವು ಕಂಟಿನ್ಯೂಸ್ ಆಗಿ ಅವರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನೀವೆಲ್ಲ ಪತ್ರಕರ್ತರು ಸಾಮಾನ್ಯವಾಗಿ 9 ಗಂಟೆ ಬರುವಂತ ಬುಲೆಟಿನ್ಗೆ ಪ್ರೈಮ್ ಬುಲೆಟಿನ್ ಅಂತ ಬಳಸ್ತಾರೆ. ನಾವು ಎಷ್ಟು ಆಳಕ್ಕೆ ಅಂದ್ರೆ ನಮ್ಮ 9 ಗಂಟೆ ವಾರ್ತೆ ಏನಿದೆ ಅದನ್ನೇ ನಾವು ಆಂಗ್ಲ ಭಾಷೆಯಲ್ಲಿ ಇಟ್ಟಿದ್ದೆ ಆದ್ರೆ ನಾವು ಕನ್ನಡಕ್ಕೆ ನ್ಯಾಯ ಒದಗಿಸಕ್ಕಾಗಲ್ಲ ಅನ್ನೋ ವಿಚಾರಕ್ಕೆ ಶಿವಸ್ವಾಮಿ ಅವರು ಇದ್ರು, ತುಂಬಾ ಜನ ಇದ್ರು. ಒಂದೇ ಒಂದು ಪ್ರಶ್ನೆ ಕೇಳಿದೆ, ಪ್ರೈಮ್ ಬುಲೆಟಿನ್ಗೆ ಕನ್ನಡದಲ್ಲಿ ಪದ ಕೊಡಕ್ ಸಾಧ್ಯನಾ? ಆಮೇಲೆ ಆ ಪ್ರೈಮ್ ಬುಲೆಟಿನ್ ಹೆಚ್ಚು ಜನಜನಿತ ಆಗಬೇಕು. ಕನ್ನಡ ಉಳಿಸೋದು ಬೆಳೆಸೋದು ಹೇಗೆ ಗೊತ್ತಾ? ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಕನ್ನಡ ಬಳಸ್ತಾ ಹೋಗೋದು. ಸೊ ಅಲ್ಲಿ ತಮಗೊತ್ತು 3 ದಿನ 4 ದಿನ ಸಾಮಾನ್ಯವಾಗಿ ಏನಾಗುತ್ತೆ, ಇಲ್ಲಿ ಒಂದು ಕ್ರಿಯೇಟಿವ್ ಆಸ್ಪೆಕ್ಟ್ ಕೂಡ ಹೇಳ್ಕೊಡ್ತೀನಿ ನಿಮ್ಗೆ. ಇಂಗ್ಲಿಷ್ ಇಂದ ಯಾವುದೋ ಒಂದು ನೀವು ಏನೋ ಒಂದು ಕನ್ನಡದಲ್ಲಿ ತರಬೇಕು ಅಂದಾಗ ಪ್ರೈಮ್ ಬುಲೆಟಿನ್ಗೆ ಎಕ್ಸಾಕ್ಟ್ ನೀವು ಕನ್ನಡದಲ್ಲಿ ತರಬೇಕು ಅಂದಾಗ ಪ್ರಧಾನ ವಾರ್ತೆ ಇರ್ಬೋದು, ಪ್ರಮುಖ ವಾರ್ತೆ ಅಂತ ಕರಿಬಹುದು. ಬಟ್ ಪ್ರಧಾನ ವಾರ್ತೆ ಪ್ರಮುಖ ವಾರ್ತೆ ನಿಮ್ ಕಿವಿಗೆ ಚೆನ್ನಾಗಿಲ್ಲ, ಬಹಳ ಪ್ಲೇನ್ ಆಯ್ತು. ಕನ್ನಡ ಪದಗಳನ್ನೇ ಬಳಸಬೇಕು, ಅದು ಪ್ರೈಮ್ ಬುಲೆಟಿನ್ ಅಂತ ತಾಕತ್ತಾಗಿರ್ಬೇಕು ಅಂದ್ರೆ ಹೇಗೆ ಅಂತ ನೀವು ಹೊರಟಾಗ 3 ರಾತ್ರಿ ಯೋಚನೆ ಮಾಡಿ 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 ಯಾವುದು ಸರಿಯಾಗಿ ಸಿಗ್ತಾ ಇಲ್ಲ ಅಂದಾಗ ಯಾರೋ ಒಬ್ಬ ಪತ್ರಕರ್ತರಿದ್ದಾಗ ಕ್ರಿಯೇಟಿವ್ ಆಗಿ ನೀವು ಹೇಗೆ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಪ್ರಧಾನ ಮತ್ತು ಪ್ರಮುಖ ತಗೊಂಡಾಗ ಅದನ್ನ ಮೀರಿ ತಗೊಂಡಾಗ 1 ರಾತ್ರಿ ಹೊಡೆಯುತ್ತೆ. ಬೇಡ, ಈ ರೂಟ್ ಸರಿ ಇಲ್ಲ, ಪ್ರೈಮ್ ಜೊತೆಗೆ ಡೈರೆಕ್ಟ್ ಆಗಿ ನೀನಂತ ತಗೊಂಡು ಹೋದಾಗ ಅದು ಕಷ್ಟ ಆಗ್ತದೆ ಅನ್ನೋ ಕಾರಣಕ್ಕೆ ಆ ಟೈಮಲ್ಲಿ ಇದ್ದಕ್ಕಿದ್ದಾಗೆ ಮಹಾಭಾರತ ನೆನಪು ಬರ್ತದೆ. ಮಹಾಭಾರತದಲ್ಲಿ ನಾನು ಇಡೀ ಚಾನಲ್ ಅಲ್ಲಿ 5 ಬುಲೆಟಿನ್ ಇದೆ, 50 ಬುಲೆಟಿನ್ ಇದೆ. ನಾನು ಈ ಪ್ರೈಮ್ ಅನ್ನೋದು ಬಿಟ್ಬಿಟ್ಟೆ. ನಾನು ಏನ್ ತಗೊಂಡೆ ಅಂದ್ರೆ ಮಹಾಭಾರತದಲ್ಲಿ ಅಣ್ಣನ ಏನ್ ಕರೀತಾ ಇದ್ರು, ಅಗ್ರಜ ಅಂತ ಕರೀತಾ ಇದ್ರು. ಅರ್ಥ ಆಗ್ತಿದ್ಯಾ? ಸೊ ಕ್ರಿಯೇಟಿವಿಟಿಲಿ ಏನು ಅಂದ್ರೆ ನಾವು ಸೃಜನಶೀಲತೆಯಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಆ ರೂಟ್ ನ ಬಿಟ್ಟು ಬೇರೆ ರೂಟ್ ತಗೊಂಡೆ. ಬೇರೆ ರೂಟ್ ತಗೊಂಡಾಗ ಮಹಾಭಾರತದಲ್ಲಿ ದೊಡ್ಡವರು ಯಾರು? ಧರ್ಮರಾಯ. ಅವ್ರು ಏನಂತ ಕರೀತಾ ಇದ್ರು? ಅಗ್ರಜ ಅಂತ ಕರೀತಾ ಇದ್ರು. ಕರೆಕ್ಟ್? ಅದು ಹೊಡೆದಿದ್ದೆ ಸಾಕು, ಆಫೀಸ್ ಬಂದು 100 ಸಾರಿ ಆ ಪದ ಬರೆದಾಗ ಅಗ್ರ ವಾರ್ತೆ ಅಂತ ಫಸ್ಟ್ ಪದ ಕೊಟ್ಟವನು ನಾನು ಅಂತ ಸಂತೋಷವಾಗಿ ಹೇಳ್ಕೊಬೋದು. ಸೊ ಪ್ರೈಮ್ ಬುಲೆಟಿನ್ಗೆ ಅಗ್ರ ವಾರ್ತೆ ಅನ್ನೋ ಪದ ಕೊಡುವಂಥದ್ದು. ಮತ್ತು ಇವತ್ತೆಲ್ಲರೂ ಬ್ರೇಕಿಂಗ್ ನ್ಯೂಸ್ ಅಂತ ಹೊಡಿತಾರೆ. ಕರೆಕ್ಟ್? ಬ್ರೇಕಿಂಗ್ ನ್ಯೂಸ್ಗೆ ನಾವು ಕನ್ನಡದಲ್ಲಿ ಪದ ಇಲ್ವಾ ಅಂತ ನೀವು ಹೇಳಿದ್ರೆ 2001ರಲ್ಲಿ ETV ಮುಖ್ಯಸ್ಥ ಆದಾಗಲೇ ಸುದ್ದಿ ಸ್ಫೋಟ ಅಂತ ಪದ ಕೊಟ್ಟವ್ ನಾನೇ. ಥ್ಯಾಂಕ್ ಯು ಸರ್. ಸೊ ಕನ್ನಡ ಪ್ರೀತಿ ಎಷ್ಟು ಆಳವಾಗಿದೆ ಅನ್ನೋದನ್ನ ನಾವು ಸಾಬೀತುಪಡಿಸೋದಲ್ಲ, ಬಟ್ ಮುಂದಿನ ದಿನಗಳ ಗೊತ್ತಾಗ್ತದೆ. ಅವತ್ತು ಇತ್ತು, ಇವತ್ತು ಇದೆ, ಮುಂದೆನೂ ಇರುತ್ತೆ. ಬಟ್ ತಾವು ಕನ್ನಡದ ಬಗ್ಗೆ ಕೇಳಿದಾಗ ಏನಾಗುತ್ತೆ ಅಂದ್ರೆ ಟೆಲಿವಿಷನ್ ಅಲ್ಲಿ ಸಾಮಾನ್ಯವಾಗಿ ಈಗ ನೀವು ಫಿಲ್ಮ್ ತಗೊಳ್ಳಿ, ಟೆಲಿವಿಷನ್ ಮೀಡಿಯಾ ಅಂದ್ರೆ ಆಡಿಯೋ ವಿಷುವಲ್ ಮೀಡಿಯಂ ಅಂದ ತಕ್ಷಣ ನೀವು ನೋಡಿದ್ರೆ ಫಿಲ್ಮ್ಗಳಲ್ಲೂ ಹೆಚ್ಚೆಚ್ಚು ಇಂಗ್ಲಿಷ್ ಪದ ಬಳಕೆ ಆಗ್ತಿದೆ, ಇಂಗ್ಲಿಷ್ ವಾಕ್ಯಗಳು ಬಳಕೆ ಆಗ್ತಿದೆ. ಒಂದು ಏನ್ ಹೇಳ್ತಾರೆ ಅಂದ್ರೆ ದ ಯೂಶುವಲ್ ನಾರ್ಮ್ ಇನ್ ಆಡಿಯೋ ವಿಷುವಲ್ ಮೀಡಿಯಂ ಅಂದ್ರೆ
ಜನ ಯಾವ ಪದ ಬಳಸ್ತಾರೋ, ಜನ ಯಾವ ರೀತಿ ಬಳಸ್ತಾರೋ ಆ ಶೈಲಿ ನಿನ್ನ ಭಾಷೆಯಲ್ಲೂ ಬಳಸುವಂತ. ಹಾಗಂತ ನಾನು ಭಯೋತ್ಪಾದಕ ಅಂತ ಬಳಸ್ಬೇಕಾ, ಟೆರರಿಸ್ಟ್ ಅಂತ ಬಳಸ್ಬೇಕಾ? ಜನ ಬಳಸಿದಾಗ ಭಯೋತ್ಪಾದಕ ಅಂತ ಯಾರು ಹೇಳಲ್ಲ, ಉಗ್ರಗಾಮಿ ಅಂತ ಯಾರು ಹೇಳಲ್ಲ. ಹಾಗಂತ ನಾನು ಟೆರರಿಸ್ಟ್ ಅಂತ ಬಳಸ್ಬೇಕಾ? ನನ್ನ ವಾರ್ತೆಯಲ್ಲಿ ನಾನು ಟೆರರಿಸ್ಟ್ ಅಂತ ಬಳಸ್ಬೇಕಾ, ಭಯೋತ್ಪಾದಕ ಅಂತ ಬಳಸ್ಬೇಕಾ, ಉಗ್ರಗಾಮಿ ಅಂತ ಬಳಸ್ಬೇಕಾ? ನಾನು ಟೆರರಿಸ್ಟ್ ಅಂತ ಬಳಸಲ್ಲ. ಜನಕ್ಕೆ ಸ್ವಲ್ಪ ಅದು ಕಷ್ಟ ಆದ್ರೂ ಪರವಾಗಿಲ್ಲ, ಕನ್ನಡತನವನ್ನು ನೀವು ತರಬೇಕಂದ್ರೆ ಅವ್ರ ಕಿವಿಗೆ ಆ ಪದ ಆಗಾಗ ಕೇಳಿಸ್ತಾ ಇರಬೇಕು.